ಸರ್ ಟಾಟಾನೇ ಏನಕ್ಕೆ ಹಾಕ್ಸ್ಬೇಕು ಅಂದರೆ ಟಾಟಾ ಹಾಕ್ಸಿದ್ರೆ ಟಾಟಾ ಕಂಪ್ನಿಯವ್ರ ಕಡೆಯಿಂದನೇ 10 ವರ್ಷ ವಾರಂಟಿ ಕೊಡುತ್ತೆ ಸರ್. ಟಾಟಾ ಹಾಕ್ಸಿದ್ರೆ ಈ ಥರ ಬಿಲ್ ಇಸ್ಕೋಬೇಕು ಸರ್. ಸರ್ ನಮ್ಮ ಬಂದು ಕುಡ್ಕೆಬೇವರು ಅಂತ, ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡ್ಗೆರೆ ಪಕ್ಕ. ನನ್ನ ಹೆಸರು ಮಹೇಶ್ ಅಂತ ಸರ್, ನಮ್ಮ ಬ್ರದರ್ ಇವರು. ಸರ್ ನಮಸ್ತೆ, ನಮ್ಮ ಹೆಸರು ಪ್ರಜ್ವಲ್ ಅಂತ. ನಾವಿರೋದು ಹಳ್ಳಿಮರದೊಡ್ಡಿ. ನಾವು ಬಂದು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಇರೋದು ಸರ್. ಸೊ ಏನಂದರೆ 4 ಥರ ವರ್ಕ್ ಐತೆ. ಇದು ಮೆಶ್ ವರ್ಕು, ಇನ್ನೊಂದು ತಂತಿ ವರ್ಕ್ ಅಂತ ಐತೆ, ಇನ್ನೊಂದು ನಾಟೆಡ್ ಮೆಶ್ಶು, ಆಮೇಲೆ ತಂತಿ ಬೇಲಿಲಿ ಸರ್ ಬ್ಲೇಡ್ ತಂತಿ ಅಂತ ಐತೆ, ಅದು ಬೇಕಾದ್ರೂ ವರ್ಕ್ ಮಾಡ್ಕೊಡ್ತೀವಿ ಬೇಕಾದರೆ. ಸೊ ಇದೇನಂದರೆ 7 ಅಡಿ ಫೋಲ್ ಮಾಡಿರೋದಿಲ್ಲ, ನಿಮಗೆ 8 ಅಡಿ ಫೋಲ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಅದಕ್ಕೇನಂದರೆ 6 ಅಡಿ ಮೆಶ್ ಬರ್ತದೆ, 4 ಲೇಯರ್ ತಂತಿ. ನಿಮ್ಗೆ 9 ಅಡಿ ಫೋಲ್ ಬೇಕಂದ್ರೆ 7 ಅಡಿ ಮೆಶ್ ಬರ್ತದೆ, 5 ಲೇಯರ್ ತಂತಿ ಬರ್ತದೆ. ನಿಮ್ಗೆ 10 ಅಡಿ ಕಂಬನೂ ಬೇಕಂದ್ರೆ ಅದಕ್ಕೆ ಸರ 7 ಲೇಯರ್ ತಂತಿ, 8 ಅಡಿ ಮೆಶ್ ಬರ್ತದೆ. ನಿಮಗೆ ನೀವು ಯಾವ ಥರ ವರ್ಕ್ ಕೇಳಿ ಸರ್, ನಾವು ಆ ಥರ ವರ್ಕ್ ಮಾಡ್ಕೊಡ್ತೀವಿ ನಿಮಗೆ. ಸರ್ ಇದು ಕಲ್ಲು ಬಂದು 7 ಅಡಿ ಐತೆ, 2 ಅಡಿ ಡೀಪ್ ಹಾಕಿದ್ದೀವಿ. ಕಾಂಕ್ರೀಟ್ ಕೇಳಿದ್ರೆ ಕೊಡ್ತೀವಿ, ಇಲ್ಲಾಂದರೆ ಮಣ್ಣಲ್ಲೇ ಫಿಲ್ ಮಾಡಿಕೊಡ್ತೀವಿ. ಇದು ಸೈಜ್ ಬಂದು 6x4 ಬರುತ್ತೆ. 3 ಲೈನ್ ತಂತಿ ಹಾಕಿದ್ದೀವಿ ಟಾಟಾದು, ಮತ್ತು ಟಾಟಾದೇ ಮೆಸ್ ಹಾಕಿದ್ವಿ. ಈ ಮೆಸ್ಸಲ್ಲಿ ಟಾಟಾದ ಹೆಂಗಪ್ಪ ಕಂಡುಹಿಡಿಬೇಕು ಅಂತಂದರೆ ಇಲ್ಲೊಂದು ಸೀಲ್ ಇರುತ್ತೆ ಟಾಟಾದ ಆಯುಷ್ ಅಂತ. ಬೇಕಾದ್ರೆ ಒಂದು ಸ್ವಲ್ಪ ಜೂಮ್ ಮಾಡಿ ನೋಡಿ, ಇಲ್ಲ ಐತೆ ನೋಡಿ. ಎಲ್ಲರೂ ಟಾಟಾ ಅಂತಾರೆ, ಯಾರೂ ಟಾಟಾ ಹಾಕಲ್ಲ ಸರ್, ಸುಮಾರು ಮೋಸ ಮಾಡ್ತಾ ಇದ್ದಾರೆ. ನಾವು ಟಾಟಾನೂ ಹಾಕ್ತೀವಿ, ಡುರಾಸ್ಟ್ರಾಂಗ್ ಹಾಕ್ತೀವಿ, ಸನ್ವಿಕ್ ಹಾಕ್ತೀವಿ. ಓನರ್ಗಳು ಯಾವುದು ಕೇಳ್ತಾರೆ ಅದನ್ನು ಹಾಕ್ಕೊಡ್ತೀವಿ ಸರ್. ಸೊ ಏನಂದರೆ ಈ ಕಲ್ಲು 6x4 ಬರಲ್ಲ, ಇನ್ನೂ ದಪ್ಪನೂ ಬರ್ತದೆ, 6x6 ಬರ್ತದೆ. ನಿಮಗೆ ಕಲ್ಲು 6x6 ಬೇಕು ಅಂದ್ರೆ ತರಿಸ್ಕೊಡ್ತೀವಿ ನಾವು. ಏನಂದರೆ ನಿಮಗೆ ಕಾಂಕ್ರೀಟ್ ಹಾಕ್ಕೊಡಿ ಅಂದರೆ ಕಾಂಕ್ರೀಟ್ ಹಾಕ್ಕೊಡ್ತೀವಿ, ಇಲ್ಲ ಮಣ್ಣಲ್ಲಿ ಟೈಟ್ ಮಾಡಿಕೊಡಿ ಅಂದರೆ ಮಣ್ಣಲ್ಲಿ ಟೈಟ್ ಮಾಡಿಕೊಡ್ತೀವಿ. ಏನಂದರೆ ಕಾಂಕ್ರೀಟು ನೀವೇ ತಂದು ಕೊಡ್ಬೇಕು ಸರ್, ಇಲ್ಲ ನಮಗೆ ಹಾಕೋದಾದ್ರೆ ನಾವೇ ಹಾಕ್ಕೊಡ್ತೀವಿ, ಅದಕ್ಕೆ ಬೇರೆ ಚಾರ್ಜ್ ಮಾಡಿಕೊಡ್ತೀವಿ ಸರ್ ಬೇಕಾದ್ರೆ. ನೋಡಿ ಇಲ್ಲಿ ಕಲ್ಲು 6x4 ಇದೆ. ಇದು ಇಲ್ಲಿ ಒಂದೇ ರೀತಿ ಸರ್, ಎಲ್ಲ ಕಂಬನೂ 6x4 ಇರೋದು ಸರ್ ಕಂಬಗಳು. ಏನಂದರೆ ಒಂದೇ ಲೆವೆಲು, ಒಂದೇ ಟಾಪ್ ಲೆವೆಲ್ ಐತೆ. ನಿಮಗೆ 6x6 ಬೇಕು ಅಂದ್ರೆ ತಂದು ಕೊಡ್ತೀವಿ ಸರ್ ಕಲ್ಲುಗಳು. ಸೊ ಇದೇನಂದರೆ ಇದು ಗದ್ದೆ ಬೈಲಿದು. ಏನಂದರೆ ಕಬ್ಬು ಭತ್ತ ಬೆಳೀತಾರಲ್ಲ, ಇದು ಮುಂದಕ್ಕೆ ಒಂದು ಸ್ವಲ್ಪ ಅಳ್ಳಾಡೋದಲ್ಲಿ ಏನೇ ಆದರೆ ಅಳ್ಳಾಡೋದಿಲ್ಲ. ಈ ಗದ್ದೆಗಳು ನೀರು ಒಡ್ಡಾಡ್ತಾ ಇರ್ತದೆ ಸರ್, ಇದು ಗದ್ದೆ ಬೈಲಲ್ಲಿ. ಅದಕ್ಕೋಸ್ಕರ ಇಲ್ಲಿ ಮುಳ್ಳು ಭೂಮಿ ಅಲ್ವಾ ಅಂದ್ಬಿಟ್ಟು ಕಾಂಕ್ರೀಟ್ ಹಾಕಿದ್ದೀವಿ ಸರ್. ಇದು ಈ ಜಮೀನು ಬಂದು 6 ಎಕರೆ ಐತೆ, 750 ಕಂಬ ಬಿದ್ದಿದೆ. ಮೂಲೆಗಳಿಗೆ ಕಾರ್ನರ್ಗೆ ಡಬಲ್ ಹಾಕ್ತೀವಿ. ಈ 10 ಕಲ್ಗೆ 2 ಸಪೋರ್ಟ್ ಕಲ್ಲು ಕೊಡ್ತೀವಿ ಸರ್. ಇದು 10 ಕಲ್ಗೆ 2 ಸಪೋರ್ಟ್ ಕಲ್ಲು ಕೊಡೋದ್ರಿಂದ ಎಲ್ಲೂ ಎಳೆಯಲ್ಲ ಮತ್ತು ಬಿಗಿಯಾಗಿ ಕೂತ್ಕೊಳ್ಳುತ್ತೆ ಸರ್. ಟಾಟಾನೇ ಏನಕ್ಕೆ ಹಾಕ್ಸ್ಬೇಕು ಅಂದರೆ ಟಾಟಾ ಹಾಕ್ಸಿದ್ರೆ ಟಾಟಾ ಕಂಪ್ನಿಯವ್ರ ಕಡೆಯಿಂದನೇ 10 ವರ್ಷ ವಾರಂಟಿ ಕೊಡುತ್ತೆ ಸರ್. ಟಾಟಾ ಹಾಕ್ಸಿದ್ರೆ ಈ ಥರ ಬಿಲ್ ಇಸ್ಕೋಬೇಕು ಸರ್. ರೈತರುಗಳು ದಯವಿಟ್ಟು ಮರಿಬೇಡಿ, ಇಸ್ಕೊಳ್ಳಿ ಸರ್. ಇವಾಗ ನಮ್ಮ ರೈತರು ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು 3 ಎಕರೆ ನಿಮ್ಗೆ ಆರ್ಡರ್ ಕೊಟ್ಟರು ಅಂದರೆ ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀರಾ? ಮೇಡಮ್ 3 ಎಕರೆ ಕೊಟ್ಟರೆ 5 ದಿನದಲ್ಲಿ ಮುಗಿಸ್ಕೊಡ್ತೀವಿ. 1 ದಿನ ಲೇಟ್ ಆದ್ರೂ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀವಿ ನಾವು. ಹೇಳ್ಬಿಟ್ಟಿವಿ ತಳಪ್ಪ 3 ದಿನ ಮುಗಿಸ್ಕೊಟ್ಬಿಡ್ಬೇಕು ಅಂದ್ಬಿಟ್ಟು ಬೇಗ ಆ ಥರದಲ್ಲಿ ಏನೂ ಮಾಡಿಸಲ್ಲ. 1 ದಿನ ಲೇಟ್ ಆದ್ರೂ ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು, ಕೆಲಸ ನೀಟಾಗಿ ಇರಬೇಕು, ವರ್ಕ್ ನೀಟಾಗಿರ್ಬೇಕು ಮೇಡಮ್, ಆ ಥರ ನಮ್ಮದು. ಸರ್ ಈಗ ಫೆನ್ಸಿಂಗ್ ಅಲ್ಲಿ ಬೆಳೆಗಳಿಗೆ, ಈಗ ಕಬ್ಬು ರಾಗಿ ತುಂಬಾ ಬೆಳೆಗಳು ಬರುತ್ತಲ್ವಾ, ಈ ಬೆಳೆಗಳಿಗೆ ಫೆನ್ಸಿಂಗ್ ಅಲ್ಲೂ ಕೂಡ ನಾನಾ ತರಗಳಿದಾವೆ. ಯಾವ್ದು ಬೆಸ್ಟ್ ಅಂತ ಹೇಳ್ತೀರಾ ಸರ್? ಯಾವ ಬೆಳೆಗೆ ಯಾವ್ದು ಬೆಸ್ಟ್ ಅಂತ ಹೇಳ್ತೀರಾ? ಮೇಡಮ್ ಇವಾಗ ತೆಂಗಿನ ತೋಟ ಇದ್ರೆ ಮೆಸ್ ಹಾಕ್ಸ್ಬೇಕು, ಹಂದಿ ಬರಲ್ಲ, ಅದು ಚಿರತೆಗಳು ಬರಲ್ಲ, ಅವು ಕಾಟಗಳು ಇರಲ್ಲ. ಮಾಮೂಲಿ ಫ್ರೀಯಾಗಿ ಅದು ಇದು ಬೆಳೆ ಬೆಳಿತೀವಿ ಅಂತಂದರೆ 7 ಅಡಿ ಕಂಬ, 6 ಲೇಯರ್ ತಂತಿ ಹಾಕ್ಸ್ಕೊಂಡ್ರೂ ವರ್ಕೌಟ್ ಆಗುತ್ತೆ ರೈತರಿಗೆ. ಸರ್ ಇವಾಗ ನೀವು ಕಲ್ಲಿನ ಬಗ್ಗೆ ಅವಾಗಲೇ ತುಂಬಾನೇ ಹೇಳಿದ್ರಿ, ಏನ್ ನಿಮ್ದೇ ಓನ್ ಬಂಡೆ ಇದೆಯಾ ಅಥವಾ ಎಲ್ಲಿಂದ ತರಿಸ್ತೀರಾ? ಮೇಡಮ್ ಈ ಕಲ್ಲು ಬಂದು ಕೋಲಾರ ಟೇಕಲ್ಲಿಂದ ತರಿಸೋದು ಮೇಡಮ್ ನಾವು. ಅಲ್ಲಿ ನಮ್ಮ ಹುಡುಗನೇ ಇದ್ದಾನೆ ಒಬ್ಬ, ಅವನೇ ಲೋಡ್ ಮಾಡ್ಕೊಂಡು ಅವನೇ ಸ್ವಂತ ತಗೊಬರ್ತಾನೆ ಮೇಡಮ್. ಕೋಲಾರ ಟೇಕಲ್ಲಿಂದಾನೇ ಬರೋದು. ಈಗ ಫೆನ್ಸಿಂಗಿಗೆ ಸರ್ ಈಗ ತಂತಿಗಳೇನಿದೆ ಅಲ್ವಾ, ಈಗ ಟಾಟಾ ತಂತಿನೂ ಇದೆ, ಬೇರೆ ತಂತಿಗಳು ಬರುತ್ತೆ. ಸೊ ನಮ್ ರೈತರು ಟಾಟಾ ತಂತಿನೇ ಹಾಕಿಸ್ಕೊಂಡ್ರೆ ಬೆಸ್ಟ್ ಅಂತೀರಾ ಅಥವಾ ಬೇರೆ ಇದಿಲ್ಲ ಅದನ್ನ ಹಾಕ್ಸ್ಕೊಂಡ್ರೆ ಬೆಸ್ಟ್ ಅಂತೀರಾ? ಬೇರೆ ತಂತಿ ಬಂದು ವಾರಂಟಿ ಇರಲ್ಲ, ಗ್ಯಾರಂಟಿ ಇರಲ್ಲ, ಮತ್ತೆ ಬಾಳ್ಕೆ ಬರಲ್ಲ. ಟಾಟಾನೇ ಹಾಕ್ಸ್ಕೋಬೇಕು ಅನ್ನೋದೇನಕ್ಕೆ ಅಂದರೆ ಟಾಟಾ ಇಂದ 10 ವರ್ಷ ವಾರಂಟಿ ಕೊಡ್ತಾರೆ. ಏನೇ ಡ್ಯಾಮೇಜ್ ಆದ್ರೂ, ಏನೇ ಒಂದು ಇದಾದ್ರೂ ಬಂದು ಮಾಡ್ಕೊಡ್ತೀವಿ ನಾವೇ ಮೇಡಮ್. ಸ್ವತಃ ನಾವೇ ಬಂದು ಮಾಡ್ಕೊಡ್ತೀವಿ. ಮತ್ತು ನಾವು ಒಂದು 10 ವರ್ಷ ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ ಮೇಡಮ್. ಟಾಟಾ ಹಾಕ್ಸಿದ್ರೆ ಏನೇ ಒಂದು ಕಲ್ಲು ಬಾಗೋದ್ರೂ, ಏನೇ ಒಂದು ಇಲ್ಲಿ ಕಟ್ಟಿರ್ತೀವಲ್ವಾ, ಇದೇನೇ ಒಂದು ಕಳ್ಕೊಂಡ್ರು ಬಂದು ನಾವೇ ಫ್ರೀಯಾಗಿ ಮಾಡ್ಕೊಡ್ತೀವಿ. ನಮ್ಮ ವತಿಯಿಂದ ಮಾಡಿಸ್ಕೊಂಡ್ರೆ ನಮ್ದು ಅದು ಮೇಡಮ್. ಸರ್ ಇವಾಗ ನಿಮ್ಮ ಲೇಬರ್ಸ್ ಟೀಮೇ ಬಂದು ವರ್ಕ್ ಮಾಡ್ಕೊಡ್ತಾ ಹೇಗಿರುತ್ತೆ ಸರ್? ನಿಮ್ಮ ಲೇಬರ್ಸ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ನಮ್ಮ ಹತ್ರ ಬಂದು ಒಂದು ಟೀಮಲ್ಲಿ 12 ಜನ ಇರ್ತಾರೆ. ಒಂದು ಬುಲೆರೋ ಗಾಡಿ ಇರುತ್ತೆ, ಅಡುಗೆ ಮಾಡೋಕೆ ಒಬ್ಬರು ಇರ್ತಾರೆ, ಇನ್ನೊಬ್ರು ಒಂಥರ ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ನೋಡೋಕೆ ಒಬ್ಬರು ಮೇಸ್ತ್ರಿ ಇರ್ತಾರೆ. ಹಾಗಿದ್ರೆ ಸರ್ ನಮ್ಮ ರೈತರಿಗೆ ನಿಮ್ಗೆ ಜಸ್ಟ್ ಆರ್ಡರ್ ಕೊಟ್ಟರೆ ಮುಗೀತು ಸರ್. ಊಟ ತಿಂಡಿ ಕಾಫಿ ದಿನ ಅವ್ರಿಗೆ ಚಿಂತೆ ಇರೋವಂಥದ್ದು. ಮೇಡಮ್ ನಮ್ಗೆ ಆರ್ಡರ್ ಕೊಟ್ಟರೆ ಅವ್ರು ನೀರು ಕೂಡ ಸಹ ಕೊಡುವಂಗಿಲ್ಲ, ಎಲ್ಲ ಪ್ರತಿಯೊಂದು ನಮ್ದೇನೆ ಮೇಡಮ್. ನಾನು ಯಾಕೆ ಕ್ವಶನ್ ಕೇಳಿದೆ ಅಂದ್ರೆ ಸರ್, ಕೆಲವ್ರಿಗೆ ಅನುಕೂಲ ಇರುತ್ತೆ, ಕೆಲವರು ಆದವರು ಮಾಡ್ಕೊ ಬಂದು ಕೊಡ್ತಾರೆ, ಎಲ್ರಿಗೂ ಆತರ ಅನುಕೂಲ ಇರೋದಿಲ್ಲ ಅಲ್ವಾ, ಹಾಗೆ ಕೇಳಿದೆ. ಮೇಡಮ್ ಇವಾಗ ಬೆಂಗಳೂರಲ್ಲಿ ಇರ್ತಾರೆ, ಬೆಂಗಳೂರಿಂದ ಬಂದು ಒಂದು ವಾರ ರಜಾ ಹಾಕ್ಬಿಟ್ಟಿಲ್ಲ ನಮ್ಮನ್ನೇ ನೋಡ್ಕೊಂಡು ಕಾಯ್ಕೊ ಕೂತ್ಕೊಳ್ಳೋಕ್ಕಾಗಲ್ಲ. ಅದರಿಂದ ನಾವೇನು ಮಾಡಿದ್ದೀವಿ ಅಂದರೆ ಪ್ರತಿಯೊಂದು ನಮ್ಮದೇ ಮೇಡಮ್. ಊಟ ತಿಂಡಿ ಕಾಫಿ ನೀರು ಪ್ರತಿಯೊಂದು ನಮ್ಮದೇ ಮೇಡಮ್. ನಮ್ಮ ಹತ್ರ ಅಡುಗೆಯವ್ರೊಬ್ಬರು ಇರ್ತಾರೆ, ಈ ಕೆಲಸ ನೋಡ್ಕೊಳ್ಳೋಕ್ಕೆ ಮೇಸ್ತ್ರಿ ಒಬ್ಬರು ಇರ್ತಾರೆ, ಮಿಕ್ತವ್ರು 10 ಜನ ಕೆಲಸ ಮಾಡ್ತಾ ಇರ್ತಾರೆ ಮೇಡಮ್. ಸರ್ ಇವಾಗ ನಾವು ಇವಾಗ ಏನ್ ನೋಡ್ತಾ ಇದೀವಿ, ಈಗ ಹಾಕಿರೋದು ಫೆನ್ಸಿಂಗು ಇಷ್ಟೇ ಹಡಿನ ಅಥವಾ ಇನ್ನೂ ಹೈಟ್ ಆಗಬೇಕು ಅಂದ್ರೂ ಮಾಡ್ಕೊಡ್ತೀವಿ ಮೇಡಮ್. ಸರ್ ನಮ್ಮ ಹತ್ರ 6 ಅಡಿ ಕಂಬ ಐತೆ, 7 ಅಡಿ ಐತೆ, 8 ಅಡಿ ಐತೆ, 9 ಅಡಿ ಐತೆ, 12 ಅಡಿ ಐತೆ ಮೇಡಮ್. ನೀವು ರೈತರುಗಳು ಎಷ್ಟು ಅಡಿ ಕೇಳ್ತಾರೆ ಅಷ್ಟಡಿ ಕಂಬ ಹಾಕೊಡ್ತೀವಿ ಮೇಡಮ್ ನಾವು.
ಓಕೆ ಸರ್, ಇವಾಗ ಒಂದ್ 3 ಎಕರೆ ಕೊಟ್ರೆ ನೀವು ಅವಾಗ್ಲೇ ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀವಿ ಅಂತ ಸರ್ 3 ಎಕರೆ ಕೊಟ್ಟರೆ 4 ದಿನದಲ್ಲಿ ಮುಗಿಸ್ಕೊಡ್ತೀವಿ ಮೇಡಮ್. 4 ದಿನದಲ್ಲಿ ಹೌದು ಮೇಡಮ್. ಮುಗಿಸ್ಕೊಡ್ತೀರಾ? ನಮಗೆ ಒಂದಿನ ಲೇಟ್ ಆದರೂ ಮೇಡಮ್ ನಮ್ಮ ಲೇಬರ್ ದುಡ್ಡು ಇದು ನಾವೆಲ್ಲ ಲೆಕ್ಕ ಹಾಕೊಳ್ಳಲ್ಲ. ನಮ್ಮ ಲೇಬರ್ ದುಡ್ಡು ನಮ್ಮ ಕೈಯಿಂದ ಹೋದ್ರೂ ಕೆಲಸ ನೀಟಾಗಿ ಆಗ್ಬೇಕು ಮೇಡಮ್. ನಮ್ಗೆ ಹೆಸರು ಇಂಪಾರ್ಟೆಂಟು, ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸರ್. ಅದ್ರ ಜೊತೆಗೆ ಆರ್ಡರ್ ಕೊಟ್ಟಾದ್ಮೇಲೆ ಪೇಮೆಂಟ್ ನೀವು ಹೇಗೆ ತಗೋತೀರಾ ಸರ್? ಈಗ ಕಂಬ ಬಂದ್ಮೇಲೆ ಒಂಥರ ಹೇಗಿರುತ್ತೆ ಮೇಡಮ್? ಏನಿಲ್ಲ, ಬರ್ತೀವಿ, ಸೈಟ್ ವಿಸಿಟ್ ಮಾಡ್ತೀವಿ, ಅಳತೆ ಮಾಡ್ತೀವಿ. ಸರ್ ಇಷ್ಟು ಕಲ್ಲು ಬೀಳುತ್ತೆ, ಇಷ್ಟು ಕಾಸ್ಟ್ ಆಗುತ್ತೆ ಅಂತ ಒಂದು ಕೊಟೇಶನ್ ಕೊಡ್ತೀವಿ. ಒಂದು 5,000 10,000 ಅಡ್ವಾನ್ಸ್ ಇಸ್ಕೊಳ್ತೀವಿ. ಕಲ್ಲು ಬಂದಾದ್ಮೇಲೆ ಕಲ್ಲೊಂದು ದುಡ್ಡು ಇಸ್ಕೊಳ್ತೀವಿ. ತಂತಿ ಮೆಸ್ ಬಂದಾದ್ಮೇಲೆ ತಂತಿ ಮೆಸ್ಸೊಂದು. ಆಮೇಲೆ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಮೇಡಮ್ ಮಿಕ್ಕದ ಅಮೌಂಟ್ ಇಸ್ಕೊಳ್ತೀವಿ. ಸೊ ಏನಂದರೆ ಒಂದು ಕಂಬದಿಂದ ಒಂದು ಕಂಬಕ್ಕೆ 6 ಅಡಿ ಇರಬೇಕು. ಏನಂದರೆ ತಂತಿ ಮೆಶ್ಶಲ್ಲಿ ಲೂಸ್ ಬರಬಾರ್ದು ಅಂದರೆ 6 ಅಡಿಯಿಂದ 6 ಅಡಿ ಇರಬೇಕು. ಈಗ ಸರ್ ನಾವು ಮಾಡೋದು 4-5 ಥರ ವರ್ಕ್ ಐತೆ. ನಿಮಗೆ ಮೆಶ್ಶಲ್ಲಿ ಬಂದು ಸರ್ ಒಂದು ಎಕರೆಗೆ 1,65,000 ಆಗ್ತದೆ ಸರ್ ನಾವು ಹಾಕಿರೋ ವರ್ಕಲ್ಲಿ. ಇನ್ನು ಜಾಸ್ತಿ ಕಂಬ ಬಿದ್ದರೆ ಸರ್ ಜಾಸ್ತಿ ಆಯ್ತದೆ ವರ್ಕು. ಏನಂದರೆ ಈಗ ತಂತಿಲಿ ಬಂದು ನಿಮಗೆ 1,25,000 ಮುಗೀತದೆ. ಏನಂದರೆ 1 ಎಕರೆಗೆ ಬಾಕ್ಸ್ ಟೈಪ್ ಇದ್ದರೆ. ಆ ಕಡೆ ಈ ಕಡೆ ಕ್ರಾಸ್ ಥರ ಇದ್ದರೆ 1:30 1:40 ಗಂಟೆ ಹೋಗ್ತಾ ಇರ್ತದೆ ಸರ್. ನಾವು ಇಷ್ಟೇ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಏನಂದರೆ ಕಂಬದ ಲೆಕ್ಕ ಅಲ್ವಾ ಸರ್. ನಾವು ಎಷ್ಟು ಅಳತೆ ಹಾಕ್ತೀವೋ ಅಲ್ಲಿ ಎಷ್ಟು ಕಂಬ ಬೀಳ್ತೀವೋ ಅದು ಮಾತ್ರ ದುಡ್ಡು ಇಸ್ಕೊತೀವಿ ಸರ್. ನಾವು ಕಲ್ಲು ಬಂದಾಗ ಕಲ್ಲು ಅಮೌಂಟು, ತಂತಿ ಬಂದಾಗ ತಂತಿ ಅಮೌಂಟು, ಮೆಶ್ ಬಂದಾಗ ಮೆಶ್ ಅಮೌಂಟು, ಲಾಸ್ಟಲ್ಲಿ ಸರ್ ಲೇಬರ್ ಅಮೌಂಟ್ ಇಸ್ಕೊತೀವಿ ಸರ್. ಸರ್ ಇವಾಗ ಮಾರ್ಕೆಟಲ್ಲಿ ಬಹಳಷ್ಟು ಜನ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತಿದ್ದಾರೆ. ಸೊ ನಮ್ಮ ರೈತರು ನಿಮ್ಮನ್ನೇ ಯಾಕೆ ಚೂಸ್ ಮಾಡಬೇಕು? ಏನು ವಿಶೇಷ ಸರ್? ಸರ್ ನಾವು ಬಂದು ಪ್ರೊಫೆಷನಲ್ ತಂತಿ ಬೇಲಿ ವರ್ಕರ್ಸು. ನಮ್ಮ ಹತ್ರ ಕೆಲಸ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿರುತ್ತೆ. ಒಬ್ಬರು ಒಂದ್ಸರಿ ಕೆಲಸ ಮಾಡಿಸಿದ್ರೆ ನೆಕ್ಸ್ಟ್ ಇನ್ನೊಂದ್ಸರಿ ಅವ್ರ ಫ್ರೆಂಡ್ಗೆ ಹೇಳಬೇಕು, ಅವ್ರ ರಿಲೇಷನ್ಗೆ ಹೇಳ್ತಾರೆ. ಆ ಥರ ವರ್ಕ್ ಮಾಡ್ಕೊಡ್ತೀವಿ ನಾವು. ಓವರ್ ಕರ್ನಾಟಕ ಎಲ್ಲೇ ಫೋನ್ ಮಾಡಿ ಸರ್ ಮಾಡ್ಕೊಡ್ತೀವಿ ಸರ್ ಕೆಲಸನ. ಮಂಗಳೂರು ಮಾಡಿದ್ದೀವಿ, ಚಿತ್ರದುರ್ಗ ಮಾಡಿದ್ದೀವಿ, ರಾಯಚೂರು ಮಾಡಿದ್ದೀವಿ, ಕುಷ್ಟಗಿ ಮಾಡಿದ್ದೀವಿ, ಈ ಕಡೆ ಕನಕಪುರ ಮಾಡಿದ್ದೀವಿ, ಬೆಂಗಳೂರು ದಕ್ಷಿಣ ಜಿಲ್ಲೆ ಪೂರ್ತಿ ಮಾಡಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಮಾಡಿದ್ದೀವಿ, ಮೈಸೂರು ಮಾಡಿದ್ದೀವಿ, ಕೋಲಾರ ಮಾಡಿದ್ದೀವಿ, ಮುಳುಬಾಗ್ಲು ಮಾಡಿದ್ದೀವಿ. ಆಲ್ ಓವರ್ ಕರ್ನಾಟಕ ಸರ್ ಎಲ್ಲರೂ ಹೇಳಿ ಸರ್ ಮಾಡ್ಕೊಡ್ತೀವಿ. ಇವಾಗಲೂ ಮಾಡ್ತಾಯಿದ್ದೀವಿ.